ಇಲ್ಲ ಮಾತಾಡಕ್ಕೆ ಏನು ಉಳಿದಿದೆ? ನೀವು ಜೋಡಿ ಕೊಟ್ಟಿದ್ದೀರಾ ಸರ್? ಅದೇ ಪ್ರಾಬ್ಲಮ್ ಎಲ್ಲ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದಲ್ಲಿ ತುಂಬಾ ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತೀನಿ. ಅದು ಸ್ನೇಹಿತರು, ನಿರ್ದೇಶಕರು ಅಥವಾ ನಿರ್ಮಾಪಕರು, ಇದೇನೋ ಒಂದು ಸಣ್ಣ ಪಾತ್ರ, ಸುಮ್ಮನೆ ಬನ್ನಿ ಅಂತ. ಖುಷಿಗೆ ಬಹಳಷ್ಟು ಸಿನಿಮಾ ಮಾಡ್ತೀನಿ, ಒಂದೊಂದು ಸುಮ್ಮನೆ ಒಂದು ಸೀನ್ ಅಂತ. ಈ ಸಿನಿಮಾದಲ್ಲಿ ಮಾತ್ರ ನಾನು ನಾಗೇಂದ್ರ ಪ್ರಸಾದ್ ಆಗೇ ಆಕ್ಟ್ ಮಾಡಿರುವಂತ ಸಿನಿಮಾ ಇದು. ಸಾಹಿತಿ ನಾಗೇಂದ್ರ ಪ್ರಸಾದ್, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಒಂದು ಸನ್ನಿವೇಶಕ್ಕೆ ಬರ್ತಾನೆ ಅಂತ. ಆತರ ಒಂದು ಸಣ್ಣ ಒಂದು ದೃಶ್ಯ ಮಾಡಿದ್ದೀನಿ ಅಷ್ಟೇ. ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡುವಂತ ಒಂದು ದೃಶ್ಯ ಅದು. ಹಾಗೆ ಸಿನಿಮಾ ಬಗ್ಗೆ ಇನ್ನೇನಿಲ್ಲ, ಎಲ್ಲ ತುಂಬ ಹೇಳಿ ಆಯ್ತು ಎಲ್ರು. ಖಾಲಿ ಡಬ್ಬ ಟೈಟ್ಲು ಒಂಥರ ಏನಿದೆ ಖಾಲಿ ಡಬ್ಬ ಅಂತ ಅನ್ಸಿದ್ರು ಕೂಡ ಸಿನಿಮಾದಲ್ಲಿ ನಿಮ್ಗೆ ಆ ಟೈಟ್ಲ್ ಮರ್ತೋಗುತ್ತೆ. ನಿಮ್ಗೆ ಸಿನಿಮಾ ನೋಡ್ತಾ 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 ಬೇರೆನೇ ಒಂದು ಬೇರೆ ಬೇರೆ ಒಂದು ಪ್ರೇಮ ಕಥೆ, ಒಂದು ಎಮೋಷನ್, ಬೇರೆ ಬೇರೆ ವಿಷಯಗಳಿರುವಂಥದ್ದು. ಒಂದು ನಾನು ಭರವಸೆ ಕೊಡೋದೇನು ಅಂತಂದ್ರೆ, ಈ ಸಿನಿಮಾ ನಿಮಗೆ ಎಲ್ಲೂ ಬೋರ್ ಹೊಡೆಯಲ್ಲ. ಈ ಸಿನಿಮಾ ಹೊಸ ಕಥೆನ, ಹಳೆ ಕಥೆನ, ಇನ್ನೊಂದು ಕಥೆನ ಅನ್ನೋದಕ್ಕಿಂತ ಒಂದಷ್ಟು ನಿರೂಪಣೆ ಹೊಸದಾಗಿದೆ ಮತ್ತು ಎಲ್ಲೂ ಬೋರ್ ಹೊಡೆಯಲ್ಲ. ಒಂಥರ ಬಿಡಪ್ಪ ಅನ್ನೋ ಥರ ಅನ್ಸಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಅದೊಂದು ಒಳ್ಳೆಯ ಲಕ್ಷಣ ಈ ಸಿನಿಮಾ. ಅಂಡ್ ಬಹಳ ವಿಶೇಷವಾಗಿ ಮೆಚ್ಕೊಳ್ಳೇಬೇಕಾದ್ದು ಏನು ಅಂತಂದ್ರೆ, ಆ ಸಿನಿಮಾದ ನಾಯಕ ನಟ ರಾಮ್ ಗುಡಿ. ನಾನು ಈ ಹೊಸಬ್ರು ಆಕ್ಟ್ ಮಾಡ್ತಾರೆ ಅಂದಾಗ ಒಂದಷ್ಟು ಫಾಲ್ಸ್ ಆಕ್ಟಿಂಗ್ ಇರುತ್ತೆ ಸಹಜವಾಗಿ. ಅಂದ್ರೆ ಅವ್ರಿಗೆ ಇನ್ನೂ ಅದರ ಒಳಗೆ ಇಳಿದೇ ಇಲ್ಲ. ಅಂದ್ರೆ ಸಾತ್ವಿಕವಾಗಿ ಆಕ್ಟಿಂಗ್ ಅಂದ್ರೆ ಆ ಸಾತ್ವಿಕತೆ ಒಳಗಡೆ ಇರಬೇಕು, ಅದಿರೋದಿಲ್ಲ ಎಲ್ಲರಿಗೂ. ಅದಕ್ಕೆ ಫಾಲ್ಸ್ ಆಕ್ಟಿಂಗ್ ಮಾಡ್ತಿರ್ತಾರೆ. ಬಟ್ ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದ್ದು, ಡೆಫಿನೆಟ್ ಆಗಿ ಒಬ್ಬ ಒಳ್ಳೆಯ ನಟ ರಾಮ್ ಗುಡಿ. ಆ ಸಿನಿಮಾದಲ್ಲಿ ಎಲ್ಲೂ ನಿಮಗೆ ಒಬ್ಬ ಹೊಸಬ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಆದ್ಯ ಅಂತೂ ಹೇಳಂಗಿಲ್ಲ, ಆಲ್ರೆಡಿ ಅವರ ಸಿನಿಮಾ ಮಾಡಿರೋದ್ರಿಂದ ಈ ಸಿನಿಮಾದಲ್ಲೂ ಕೂಡ ಅದೇ ಒಂದು ಆ ಪಾತ್ರನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸಿಟಿ ಲೈಫ್ ಸ್ಟೈಲ್ ಇದ್ರೂ ಕೂಡ ಮಂಡ್ಯ ನೆನಪಾಗುತ್ತೆ ಅವರ ಕ್ಯಾರೆಕ್ಟರು, ಮಂಡ್ಯದ ಕ್ಯಾರೆಕ್ಟರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಸೀತಾರಾಮ್ ಫುಲ್ ಫ್ಲೆಜ್ಡ್ ಹ್ಯೂಮರ್ ಇದೆ ಇಡೀ ಸಿನಿಮಾದಲ್ಲಿ. ಮತ್ತೊಂದು ಸೀತಾರಾಮ್ ಚಿತ್ರ ಜೀವನಕ್ಕೆ ಒಂದು ಒಳ್ಳೆಯ ಹೆಸರು ತಂದುಕೊಡುವಂಥ ಸಿನಿಮಾ ಆಗಲಿ ಅಂತ ಆಶಿಸ್ತೀನಿ. ಇನ್ನು ನಿರ್ಮಾಪಕರು ತನ್ನ ಸ್ವಂತ ತಮ್ಮನಿಗಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆ. ನಮ್ಮ ಪ್ರಕಾಶ್ ಮೊದಲ ಸಿನಿಮಾ ಒಳ್ಳೇದಾಗಲಿ ಎಲ್ರಿಗೂ ಅಂತ ಹಾರೈಸ್ತೀನಿ. ಹಾಗಾಗಿ ಹೇಳ್ತಿರ್ತೀನಿ, ಸಿನಿಮಾ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ಇರಬೇಕು, ಸಿನಿಮಾ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಇರಬೇಕು ಅಂತ. ಈ ಎರಡನೇ ಸ್ಕ್ರಿಪ್ಟ್ ಅಲ್ಲಿ ಎಂಥ ಅತಿರಥ ಮಹಾರಾಜರಾದರೂ ಸ್ವಲ್ಪ ಒದ್ದಾಡ್ತಾರೆ. ಬರೀ ದುಡ್ಡಿದ್ರೂ ಏನು ಕೆಲಸ ಆಗಲ್ಲ, ಅಥವಾ ಬರೀ ಕನೆಕ್ಷನ್ಸ್ ಇದ್ರೂ ಕೆಲಸ ಆಗಲ್ಲ. ಅದು ಎಲ್ರಿಗೂ ಗೊತ್ತಿರೋಂಥದ್ದೇ. ಈ ಸಿನಿಮಾದಲ್ಲಿ ಈಗ ಈ ಹಂತಕ್ಕೆ ಈಗ ನಾಳಿದ್ದು ರಿಲೀಸ್ ಅಂತ ಅಂದ್ರೆ, ಅವರು ಡಿಸ್ಟ್ರಿಬ್ಯೂಟರ್ ಒಬ್ಬರನ್ನ ಪರಿಚಯ ಮಾಡಿಸೋಕೆ ನಾನು ಹೇಳಿದೆ, ನೋಡಪ್ಪ ನಿಮ್ಗೆ ಯಾರು ಬೇಕೋ ಇಡೀ ಗಾಂಧಿನಗರ ಸುತ್ತಿ ನೀವು 10 ಕಡೆ ವಿಚಾರ ಮಾಡಿ ನೀವು ಬೇಕಾದ ಡಿಸ್ಟ್ರಿಬ್ಯೂಟರ್ನ ನೀವು ಕಂಡುಕೊಳ್ಳಿ. ನನಗೆ ಪರಿಚಯ ಇದ್ದಾರೆ ಅಂತ ಒಬ್ಬನ ತೋರಿಸ್ತೀನಿ. ನಾಳೆ ಇದೇನೋ ಎಫೆಕ್ಟ್ ಆಗೋದು, ಡಿಫೆಕ್ಟ್ ಆಗೋದು, ನನ್ನ ಬೈಕೊಳ್ಳೋದು ಹಂಗಾಗಬಾರ್ದು. ಸಹಜವಾಗಿ ನಾನು ಹೇಳ್ತಾ ಇರೋದು, ಕೊನೆಗೆ ಎಲ್ಲಿ ಬರುತ್ತೆ ಅಂದರೆ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಬರುತ್ತೆ. ಯಾಕೆಂದರೆ ಅವರೇ ಸಿನಿಮಾನ ನಿಲ್ಲಿಸ್ಬೇಕಾದಂಥದ್ದು. ವಾಣಿಜ್ಯ ಬೇರೆ, ಕ್ರಿಯೇಟಿವ್ ಪಾರ್ಟ್ ಬೇರೆ. ಕ್ರಿಯೇಟಿವ್ ಪಾರ್ಟ್ವರೆಗೂ ಹೋಗಿ ಈ ವಾಣಿಜ್ಯ ಅಂದ ಕೂಡಲೇ ಇದೆಲ್ಲ ಆಗುತ್ತೆ.